ಗಂಡನೆಂದರೆ ಖಂಡಿತ ಅಲ್ಲ ಉರಿಯುವ ಬೆಂಕಿಯ ಚೆಂಡು. ಕಂಡರಿಯದವ ಹೇಳಿದ ಮಾತಿದು ಕಲ್ಲು ಸಕ್ಕರೆಯ ತುಂಡು, ಕಲ್ಲು ಸಕ್ಕರೆಯ ತುಂಡು. ಆಹಾ, ಎಂತಹ ಒಂದು ಒಳ್ಳೆಯ ಪ್ರಶಂಸೆ ಗಂಡಂದಿರಿಗೆ ಅಲ್ವಾ? ಹೌದು, ಅಂತಹ ಗಂಡಂದಿರು ಲೋಕದಲ್ಲಿ ಎಲ್ಲ ಕಡೆ ಇರ್ತಾರೆ. ಅವರೆಲ್ಲರೂ ಯಾವತ್ತೂ ಸಿಟ್ಟು ಮಾಡ್ಕೊಳ್ತಾರೆ ಅಂತಲ್ಲ, ಒಳ್ಳೆಯ ಒಂದು ಕಲ್ಲು ಸಕ್ಕರೆಯ ತುಂಡಿನಂತಹ ಒಳ್ಳೆಯ ಗಂಡಂದಿರು ಬೇಕಾದಷ್ಟಿದ್ದಾರೆ. ಆದರೆ ಅದ್ಯಾವುದೋ ಸಿನಿಮಾದಲ್ಲಿ ಹಾಡಿದ್ದಾರೆ ನೋಡಿ, ಏನು, ಗಂಡು ಎಂದರೆ ಗಂಡು ಬಹದ್ದೂರ್ ಗಂಡು, ಬಂಕಾಪುರದ ಬೆಂಕಿಯ ಚೆಂಡು ಬಹದ್ದೂರ್ ಗಂಡು, ಬಹದ್ದೂರ್ ಗಂಡು, ಬಂಕಾಪುರದ ಬೆಂಕಿಯ ಚೆಂಡು ಬಹದ್ದೂರ್ ಗಂಡು ಅಂತ. ಅಂದರೆ ಅದು ಬೆಂಕಿಯ ಚೆಂಡು ಅಂತಾರೆ, ಇವರಿಲ್ಲಿ ಹಾಡಿನಲ್ಲಿ ಬೆಂಕಿಯ ಚೆಂಡ ಅಲ್ಲ ಅಂತಾರೆ. ಹೌದು ಮಾರರೆ, ಹಾಗಾದರೆ ಗಂಡ ಅನ್ನೋ ಮಹಾನುಭಾವನ ಅವನು ಇದು ಯಾಕೆ ಅವನಿಗೆ ಗಂಡನಿಗೆ ಒಳ್ಳೆಯದು ಕೆಟ್ಟದ್ದು ಎರಡೂ ಉಂಟು? ಅವನು ಒಂದು ಪ್ರಾಣಿಯ ಅಥವಾ ಒಂದು ವಸ್ತುವ? ಯಾಕೆ ಹೀಗೆ ಮಾತಾಡ್ತಾರೆ ಅಂತ ನಂಗೆ ಕಂಗಾಲಾಗೋಯ್ತು ಮರ್ಯಾರೆ. ಹೌದಲ್ವಾ? ನೀವೇ ಯೋಚನೆ ಮಾಡಿ, ಒಂದು ಗಂಡ, ಆ ಗಂಡನನ್ನು ಯಜಮಾನ, ಆ ಮನೆಯ ಯಜಮಾನ ಅವನಿಗೆಷ್ಟು ಜವಾಬ್ದಾರಿ ಇದೆ. ಅಪ್ಪನಾಗಿ, ಪತ್ನಿಯಾಗಿ, ತಾಯಿ ತಂದೆಗೆ ಹಿರಿಯ ಮಗನಾಗಿ ಎಲ್ಲ ಜವಾಬ್ದಾರಿ ವಹಿಸ್ಕೊಳ್ಳುವಂತಹ ಗಂಡಸನ್ನು ಇವರೆಲ್ಲ ಬೆಂಕಿಯ ಚೆಂಡ ಅಲ್ಲ, ಸಕ್ಕರೆ ತುಂಡು ಅಲ್ಲ, ಬೆಂಕಿಯ ಚೆಂಡು ಬಹದ್ದೂರ್ ಗಂಡು ಅಂತೆಲ್ಲ ಹೇಳ್ತಾರಲ್ಲ. ಯಾಕೆ ಅಂತ ನನಗೆ ತುಂಬ ಒಂದು ಕಿರಿಕಿರಿ ಆಗಿ ಹೋಗೋದು ಅಂತ ಯೋಚನೆ ಮಾಡಿದೆ. ಈ ಒಂದು ತಾಯಿ ಏನು ಹೇಳ್ತಾಳೆ, ಹೆಂಡತಿ ಮಾತು ಕೇಳಿದರೆ ಅಯ್ಯೋ ಅವನೋ ಹೆಂಡತಿ ಗುಲಾಮ ಅಂತ. ಹಾಗಾದರೆ ಹೆಂಡತಿ ಗುಲಾಮ ಅಂದರೆ ಹೆಂಡತಿ ಮಾತು ಗಂಡ ಕೇಳಬಾರ್ದಾ? ಆಯಿತು, ಆ ರೀತಿ ಆಯಿತು. ಅದೇ ರೀತಿ ತನ್ನ ಮಗಳನ್ನು ಏನಾದರೂ ಅಳಿಯ ಚೆನ್ನಾಗಿ ನೋಡಿಕೊಂಡ್ರೆ ಆಹಾಹಾ ಎಂತಹ ಒಂದು ಅಳಿಯ ನನ್ನ ಮಗಳನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಹೇಳ್ತಾರೆ. ಹೆಂಡತಿಯ ಒಂದು ಮಾತು ಕೇಳಿಕೊಂಡು ಅವಳ ಜೊತೆಗೆ ಯಾವಾಗಲೂ ಓಡಾಡ್ಕೊಂಡಿದ್ದರೆ, ಏನೋ ಹೆಂಡತಿ ಸೆರಕು ಹಿಡ್ಕೊಂಡು ಓಡಾಡ್ತಾ ಇದ್ದಿ, ಮೊದಲು ಅಮ್ಮನ ಕೂಸಾಗಿದ್ದಿ, ಈಗ ಹೆಂಡತಿಯ ಹಿಂದೆ ತಿರುಗ್ತೀಯ ಅಂತ. ಅದೇ ಮಗಳ ಗಂಡನ ಜೊತೆಗೆ ಪಾರ್ಕೋ ಅಲ್ಲಿಯೋ ಇಲ್ಲಿಯೋ ಹೋಗ್ತಿದ್ರೆ, ಆಹಾ ಹೆಂಡತಿಯನ್ನು ಒಂದು ಗಳಿಗೆ ಬಿಟ್ಟಿರುವುದಿಲ್ಲ ರೀ, ಎಂತಹ ಒಳ್ಳೆಯ ಅಳಿಯ ಸಿಕ್ಕಿದ್ದಾನೆ ನಮಗೆ, ಹೆಂಡತಿಯನ್ನು ಎಷ್ಟು ಚಂದ ನೋಡ್ಕೊಳ್ತಾನೆ ಅಂತಾರೆ. ಹಾಗಾದರೆ ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಗೊತ್ತಾಗದೆ ತಲೆ ಚಿಟ್ಟು ಹಿಡಿದೋಗ್ತದೆ ಮಾರ್ಯಾರೆ. ಹೌದು, ಕೆಲವೊಮ್ಮೆ ಹೇಳೋದುಂಟು, ಅಯ್ಯೋ ಗಂಡಸ ಅವನೊಬ್ಬ ಕತ್ತಿ ಚಾಕರಿ ಮಾಡ್ತಾನೆ, ಎಷ್ಟು ತೋಟದಲ್ಲಿ ಕೆಲಸ, ಮನೆ ಕೆಲಸ, ಮನೆ ಹೆಂಡತಿಗೆ ಸಹಾಯ ಮಾಡಬೇಕು, ಆಫೀಸಿನಲ್ಲಿ ಕಚೇರಿ ಕೆಲಸ ಮಾಡಬೇಕು, ಕಾಲೇಜಿಗೆ ಹೋಗೋದಾರೆ ಕಾಲೇಜಿನ ಕೆಲಸ ಮಾಡಬೇಕು. ಎಂತ ಇದು? ಹಾಗಾದರೆ ಇವನೊಂದು ದುಡಿಯುವ ಕತ್ತೆಯೋ ಅಂತ ಕೆಲವೊಮ್ಮೆ ನಮಗೆ ಅನುಮಾನ ಆಗೋದುಂಟು. ಹೌದು, ಒಂದು ಕಾಲದಲ್ಲಿ ಗಂಡನ ಸ್ಥಾನ ಎಲ್ಲಿತ್ತು? ಮೊದಲು ಗಂಡನಿಗೆ ಉತ್ತಮ ಸ್ಥಾನ ಇತ್ತು, ಪತಿ ಪರದೈವ ಅನ್ನುವಂತಹ ಒಂದು ಮಾತಿತ್ತು. ಆಯಿತು, ಆಮೇಲೆ ಹೆಂಡತಿ ಅವಳು ಮನೆಯ ಗೃಹಿಣಿ, ಗೃಹ ಮುಚ್ಯತೆ ಅನ್ನುವಂಥ ಮಾತಿತ್ತು. ಹೌದು, ಅವಳು ಎಲ್ಲರಿಗಿಂತ ಬೇಗ ಎದ್ದು ಎಲ್ಲರ ನಂತರ ಮಲಗುವಂತಹ ಒಬ್ಬ ಹೆಣ್ಣು, ಅವಳು ಸಹನಾಮಯಿ. ಅದಕ್ಕೆ ಅವಳನ್ನು ಕ್ಷಮಯ ದರಿತ್ರಿ ಅಂತ ಕರೀತಾ ಇದ್ದರು. ಸಹನೇಶು ಸಹನಾ ದರಿದ್ರಿ ಅಲ್ಲ, ದರಿತ್ರಿ ಅಂತ ಕರೀತಿದ್ರು. ಅವಳಿಗೆ ಕ್ಷಮಿಸುವಂತಹ ಗುಣ ಇರ್ತಿತ್ತು, ಭೂಮಿ ತೂಕದ ಹೆಣ್ಣಾಗಿರ್ತಾ ಇದ್ಲು. ಈಗ ಎಲ್ಲರಿಗಿಂತ ಮೊದಲು ಹೋಗಿ ಅವಳೇ ಮಲಗ್ತಾಳೆ ಅಲ್ವಾ? ಆದ್ದರಿಂದ ಈಗ ಏನಾಗ್ತಾ ಇದೆ, ಗಂಡು ಏಕಾಂಗಿ ಆಗ್ತಾನೆ. ಎಲ್ಲ ಏನು ಪೇಪರ್ ಓದೋದೋ ಏನೋ ಮಾಡ್ತಾ ಕೂತ್ಕೊಂಡಿದ್ದವನು ಎಲ್ಲರೂ ಮಲಗಿ ಇದಾದ ಮೇಲೆ ಆಫೀಸ್ ಕೆಲಸವೋ ಕಚೇರಿ ಕೆಲಸವೋ ಅಥವಾ ಶಾಲಾ ಏನು ಉಂಟಲ್ಲ ಟೀಚಿಂಗ್ ನೋಟ್ಸ್ ಬರೆಯೋದು ಅಂಥದ್ದೆಲ್ಲ ಮಾಡಿ ಮತ್ತೆ ಅವನು ಹೋಗ್ತಾನೆ. ಈಗ ನಾವು ಎಲ್ಲ ಗಂಡಸಿನ ಮೇಲೆ ಹಲವಾರು ಕವನಗಳನ್ನು ಕೇಳಿದ್ದೇವೆ.
ಆದರೆ ಎಲ್ಲರೂ ಕೂಡ ಒಂದೇ ರೀತಿ ಇರ್ತಾರಾ? ಖಂಡಿತ ಇಲ್ಲ. ಅದರಿಂದ ನಾವು ಈ ಒಂದು ಹೆಮ್ಮೆಯಿಂದ ಹೇಳಿಕೊಳ್ಬೋದು, ಏನು, ಎಲ್ಲರಂತಲ್ಲ ನನ್ನ ಗಂಡ, ಇವನು ಭಾರಿ ಪ್ರಚಂಡ ಅಂತ ಹೆಮ್ಮೆಯಿಂದ ಹೇಳುತ್ತೇನೆ. ನನ್ನ ಗಂಡನೂ ಹಾಗೆ, ಬೇಕಾದರೆ ಬಂದು ನೋಡಿ ನನ್ನ ಗಂಡ ಎಷ್ಟು ಒಳ್ಳೆಯವರು ಅಂತ. ಆದ್ದರಿಂದ ಒಮ್ಮೆ ಬನ್ನಿ, ಆಯಿತಾ? ನಮಸ್ಕಾರ, ನಿಮಗೆ ಸ್ವಾಗತ.